ಇನ್ನು ಕರ್ತವ್ಯ ನಿರತ ಎಎಸ್ಐ ಅಧಿಕಾರಿಗೆ ಹೃದಯಾಘಾತವಾಗಿದೆ. ಎಎಸ್ಐ ಮೀರಾ ನಾಯಕ್ ಹಾರ್ಟ್ ಅಟ್ಯಾಕ್ನಿಂದಾಗಿ ಸಾವನ್ನಪ್ಪಿದ್ದಾರೆ. ಮೀರಾ ನಾಯಕ ಹುಬ್ಬಳ್ಳಿಯ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಎಸ್ಐ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಕರ್ತವ್ಯದ ಸಂದರ್ಭದಲ್ಲಿ ಈ ರೀತಿ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಬಹುತೇಕ ಜನರಲ್ಲಿ ಕಾಣಿಸಿಕೊಳ್ತಾ ಇದೆ. ಸಾಕಷ್ಟು ಯುವಕರನ್ನ, ವಯೋವೃದ್ಧರನ್ನ ಯಾರನ್ನೂ ಬಿಡ್ತಾ ಇಲ್ಲ ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥ ಮಹಾ ಮಾರಿ. ಸದ್ಯಕ್ಕೆ ಇದರಿಂದ ಸಾಕಷ್ಟು ಜನ ಸಾವನ್ನಪ್ತಾ ಇದ್ರೆ ಈಗ ಎಎಸ್ಐ ಆಗಿರುವಂಥ ಏನು ಕರ್ತವ್ಯದಲ್ಲಿ ಇದ್ದಂತಹ ಮೀರಾ ನಾಯಕ್ ಅನ್ನುವಂಥ ಪೊಲೀಸ್ ಅಧಿಕಾರಿ ಸದ್ಯಕ್ಕೆ ಸಾವನ್ನಪ್ಪಿದ್ದಾನೆ. ಬೆಳಗ್ಗೆ 6 ಗಂಟೆಗೆ ಮೀರಾ ನಾಯಕರಿಗೆ ಕಾಣಿಸಿಕೊಂಡಿದೆ ಎದೆನೋವು. ಹೃದಯಾಘಾತದಿಂದ ಕರ್ತವ್ಯದಲ್ಲಿ ಇದ್ದಾಗಲೇ ಜೀವ ಬಿಟ್ಟಿದ್ದಾನೆ. ಗೋಕಾಕ್ ಮಹಾಲಕ್ಷ್ಮೀ ದೇವಿ ಜಾತ್ರೆ ಹಿನ್ನೆಲೆ ಮಹಾಲಕ್ಷ್ಮೀ ದೇವಿ ಜಾತ್ರೆಯ ಭದ್ರತೆಗೆ ಅಂತೇಳಿ ಡ್ಯೂಟಿಗೆ ಹಾಜರಾಗಿದ್ದರು, ನಿಯೋಜನೆಗೊಂಡಿದ್ದರು ಎಎಸ್ಐ ಆಗಿ. ಗೋಕಾಕ್ SC/ST ಬಾಲಕರ ವಸತಿ ನಿಲಯದಲ್ಲಿ ಇವರಿಗೆ ವಾಸ್ತವ್ಯವನ್ನು ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಬೆಳಿಗ್ಗೆ 6 ಗಂಟೆಗೆ ಮೀರಾ ನಾಯಕ್ ಅವರು ಎದೆನೋವು ಕಾಣಿಸ್ಕೊಂಡಿದೆ ಅಂತ ಹೇಳಿದ್ದಾರೆ. ಹೃದಯಾಘಾತ ಬಂದು ಅಲ್ಲೇ ಜೀವ ಬಿಟ್ಟಿದ್ದಾರೆ ಕರ್ತವ್ಯದಲ್ಲಿ ಬಂದ ಸಂದರ್ಭದಲ್ಲಿ. ಮೃತದೇಹ ಗೋಕಾಕ್ನ ಸರ್ಕಾರಿ ಆಸ್ಪತ್ರೆಯ ಶವಗಾರಕ್ಕೆ ರವಾನೆ ಕೂಡ ಮಾಡಲಾಗಿದೆ. ನೋಡಿ, ಇವರೇ ಮೀರಾ ನಾಯಕ್ ಅಂಥೇಳಿ ಎಎಸ್ಐ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಇವರು ಭದ್ರತೆಗೆ ನಿಯೋಜನೆಗೊಂಡು ಪಾಪ ಭದ್ರತೆ ಕೊಡೋಕ್ಕಂತ ಹೋಗಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಇವರಲ್ಲಿ ಹೃದಯಾಘಾತ ಕಾಣಿಸ್ಕೊಂಡಿದೆ. ಗೋಕಾಕ್ನಲ್ಲಿರುವಂಥ ಮಹಾಲಕ್ಷ್ಮೀ ದೇವಿ ಜಾತ್ರೆಯ ಬಂದೋಬಸ್ತ್ಗೆ ಅಂತ ಹೋಗಿದ್ರು. ಬೆಳಿಗ್ಗೆ ಪಾಪ ಎದ್ದೇಳಕ್ಕೆ ಏನು ಮುಂದಾಗಿದ್ರು, ಆಗ ಈ ಘಟನೆ ನಡೆದಿದೆ. ಎದೆನೋವು ಕಾಣಿಸ್ಕೊಂಡಿದೆ. ಇನ್ನೇನು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯೋಕ್ಕೂ ಕೂಡ ಅವ್ರಿಗೆ ಅವಕಾಶ ಇರಲಿಲ್ಲ. ಅಷ್ಟರೊಳಗೆ ಅವರು ಉಸಿರು ಚೆಲ್ಲಿದ್ದಾರೆ ಹೃದಯಾಘಾತದಿಂದ. ಈ ರೀತಿ ಸಾಕಷ್ಟು ಜನರಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ.